ಅಯೋಧ್ಯೆಯಲ್ಲಿ ಬಿಜೆಪಿಗೆ ಹಿನ್ನಡೆ ಆಗಿದೆಯಂತೆ. ಯಾಕಂದ್ರೆ ರಾಮ ಮಂದಿರ ನಿರ್ಮಾಣ ಆದ್ಮೇಲೆ ಆ ರಾಮನ ಊರಿನಲ್ಲೇ ಈಗ ಬಿಜೆಪಿಗೆ ಹಿನ್ನಡೆ ಆಗಿದೆ ಅಂದ್ರೆ ಬಿಜೆಪಿಗೆ ಅದೊಂದು ದೊಡ್ಡ ಆಘಾತನೆ ಅಂತ ಹೇಳ್ಬೇಕಾಗುತ್ತೆ. ಇದು ಯಾಕೆ ಒಂದು ರಾಮ ಮಂದಿರ ನಿರ್ಮಾಣ ಮಾಡಿದ್ರು, ಅದನ್ನು ಅಭಿವೃದ್ಧಿ ಪಡಿಸಿದ್ದಾರೆ, ಅಂಥದ್ರಲ್ಲಿ ಈಗ ಒಂದು ಸಮಸ್ಯೆ ಅಲ್ಲಿ ಎದುರಾಗ್ತಾ ಇದೆ. ನೋಡೋಣ. ಉತ್ತರ ಪ್ರದೇಶದಲ್ಲಿ ಮುನ್ನಡೆ ಇದೆ ಸರ್ ಬಿಜೆಪಿ. ಅರೆ ಉತ್ತರ ಪ್ರದೇಶದ ನೀವು 80ರಲ್ಲಿ 79 ಮುನ್ನಡೆ ಇದು, ಒಂದು ಕ್ಷೇತ್ರದಲ್ಲಿ ಹಿನ್ನಡೆ ಆದ್ರು, ಅದರಲ್ಲೂ ಅಯೋಧ್ಯೆಯಲ್ಲಿ ಅದು ಸೋಲೆ ಆಗುತ್ತಲ್ಲ, ಅದು ಸಮಸ್ಯೆ ಈಗ ಇಲ್ಲಿ. ನೋಡೋಣ. ಬಿಜೆಪಿ ಅಭ್ಯರ್ಥಿ ಹಿನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ, ಅಯೋಧ್ಯೆಯಲ್ಲಿ ಹಿನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಇನ್ನು ಉತ್ತರ ಪ್ರದೇಶದಲ್ಲಿ ಒಟ್ಟಾರೆ ಕ್ಷೇತ್ರಗಳ ಪೈಕಿ ಉತ್ತರ ಪ್ರದೇಶದಲ್ಲಿ 44 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಆದರೆ ಅಯೋಧ್ಯೆಯಲ್ಲಿ ಮಾತ್ರ ಬಿಜೆಪಿ ಅಭ್ಯರ್ಥಿ ಹಿನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ. ಬಿಜೆಪಿ ಅಭ್ಯರ್ಥಿ ಲಲ್ಲೂ ಸಿಂಗ್ ಈಗ ಅಲ್ಲಿ ಹಿನ್ನಡೆಯನ್ನ ಕಾಯ್ದುಕೊಳ್ತಾ ಇರುವಂತದ್ದು ಗೊತ್ತಾಗ್ತಾ ಇದೆ. ಆರಂಭದಲ್ಲಿ ಈಗ ಉತ್ತರ ಪ್ರದೇಶದಲ್ಲಿ ಬಿಜೆಪಿಗೆ ಹಲವು ಕ್ಷೇತ್ರಗಳಲ್ಲಿ ಮುನ್ನಡೆ ಇದ್ರೂ ಕೂಡ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ, ಶ್ರೀನಿವಾಸ್ ಸರ್ ಏನ್ ಹೇಳ್ತೀರಿ ಇದಕ್ಕೆ? ಇಲ್ಲ, ಪ್ರಮುಖವಾಗಿ ಅದು ಆರಂಭದ ಒಂದು ದಿಕ್ಸೂಚಿ ಅಷ್ಟೇ ಇದೆ. ಆರಂಭದಲ್ಲಿ ಯಾವುದೋ ಒಂದು ಭಾಗದಲ್ಲಿ ಕಾಂಗ್ರೆಸ್, ಇನ್ನು ಯಾವುದೋ ಪಕ್ಷ, ಸಮಾಜವಾದಿನೋ ಯಾವುದೋ ಒಂದು ಭಾರಿ ಸ್ಟ್ರಾಂಗ್ ಆಗಿರುತ್ತೆ. ಹೀಗಾಗಿ ಆ ಒಂದು ಹಂತದ ಒಂದು ಮತ ಎಣಿಕೆ ಕಾರ್ಯ ಶುರುವಾಗಿರ್ಬೋದು. ಹೀಗಾಗಿ ಇನ್ನೂ ಮತ ಎಣಿಕೆ ಕಾರ್ಯ ಈಗ ತಾನೇ ಆರಂಭ ಆಗಿದೆ. ಇದು ಕೇವಲ ಒಂದು ಸ್ಯಾಂಪಲ್ಸ್ ಅಷ್ಟೇ ಇದು. ಹೀಗಾಗಿ ಮತ್ತೆ ಇನ್ನು ಮುಂದೆ ಹಂತ ಹಂತವಾಗಿ ಹೋದ, ಯಾಕಂತಂದ್ರೆ ಅಯೋಧ್ಯೆಯನ್ನ ಬ್ರ್ಯಾಂಡ್ ಮಾಡಿದ್ದಾಗಿರ್ಲಿ, ರಾಮ ಮಂದಿರವನ್ನು ಬ್ರ್ಯಾಂಡ್ ಮಾಡಿದ್ದಾಗಿರ್ಲಿ, ಅಥವಾ ರಾಮ ಮಂದಿರ ಉದ್ಘಾಟನೆ ಏನಿತ್ತು, ಆ ಉದ್ಘಾಟನೆ ಇಡೀ ವರ್ಲ್ಡ್ ವೈಡ್ ಅಯೋಧ್ಯೆ ಕಡೆ ನೋಡ್ತಾ ಇರ್ತಕ್ಕಂಥ ಒಂದು ಸ್ಥಿತಿ ನಿರ್ಮಾಣವಾಗಿತ್ತು. ಹೀಗಾಗಿ ಬಿಜೆಪಿ ಅಷ್ಟು ಈಸಿಯಾಗಿ ಅಯೋಧ್ಯೆಯನ್ನ ಬಿಟ್ಟು ಕೊಡೋದಿಲ್ಲ. ಹೀಗಾಗಿ ಇದು ಆರಂಭದ ಹಂತದಲ್ಲಿ ಇರಬಹುದು. ಜೊತೆಗೆ ಇದನ್ನ ಹೊರತುಪಡಿಸಿದ ಉತ್ತರ ಪ್ರದೇಶದ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಸುಮಾರು 44 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯಲ್ಲಿದೆ. ಹೀಗಾಗಿ ಒಂದು ರೀತಿಯಲ್ಲಿ ಆರಂಭದ ನೀವು ಆಗಲೇ ತಾವು ಹೇಳಿದ್ರಿ, ಫಸ್ಟ್ ಇಂಪ್ರೆಷನ್ ಈಸ್ ಬೆಸ್ಟ್ ಇಂಪ್ರೆಷನ್ ಅನ್ನೋ ರೀತಿಯಲ್ಲಿ ಒಂದು ನಾಗಾಲೋಟವನ್ನು ಕಾಯ್ದುಕೊಂಡಿದೆ. ಇದನ್ನೇ ಮೋಸ್ಟ್ಲಿ NDA ಮುಂದುವರಿಸುತ್ತೆ. ಆ ರೀತಿಯಲ್ಲಿ ಒಂದು ಹವಾ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು ದೇಶವ್ಯಾಪಿ. ಟಾರ್ಗೆಟ್ 400 ವರೆಗೂ ಹೋಗ್ಬೋದು ಅಂತೀರಾ ಸರ್ ಈ ಒಂದು ಆರಂಭಿಕ ಹಂತವನ್ನು ನಾವು? ಅಲ್ಲ, ಈಗ ಆರಂಭಿಕ ಹಂತವನ್ನು ನೋಡಿದಾಗ ಹಾಗೆ ಅನ್ಸುತ್ತೆ. ಆದ್ರೆ 400 ಪಾರ್ ಏನಿದೆ ಇದು ಬಹಳ ಕಷ್ಟನೇ ಅಂತ ಹೇಳ್ಬೋದು NDAಗೆ. ಈಗ ಬ್ರೇಕಿಂಗ್ ಅಲ್ಲಿ ಮತ ಎಣಿಕೆಯಲ್ಲಿ ಈಗಾಗಲೇ ಅಂತೂ ಅಧಿಕಾರಕ್ಕೆ ಸಮೀಪ ಬಂದೇ ಬಿಡ್ತಂತ ಕಾಣಿಸ್ತಾ ಇದೆ. NDA ಒಕ್ಕೂಟ 275 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಅಂದ್ರೆ ಮ್ಯಾಜಿಕ್ ನಂಬರ್ ಅನ್ನ ಈ ಹಂತದಲ್ಲಿ ತಲುಪಿದ್ದಾರೆ. ನೀವು ಆವಾಗಲೇ ವಿಜಿನೇ ಆಗ್ಲೇ ಖುಷಿ ಆಗ್ಬಿಟ್ಟಿದ್ರು ನಾವು ಇದಾಗಿದ್ದೀವಿ ಅಂತೇಳಿ. ಆದ್ರೆ ನೋಡೋಣ, ಯಾಕಂದ್ರೆ ಈಗಾಗಲೇ 90% ಕ್ಷೇತ್ರಗಳ ಮತ ಎಣಿಕೆ ಕಾರ್ಯ ಭರದಿಂದ ಸಾಗಿದೆ. 90% ಆಗ್ಬಿಟ್ಟಿದೆ, ಈಗಾಗಲೇ ಆರಂಭ ಆಗಿದೆ. 483 ಕ್ಷೇತ್ರಗಳಲ್ಲಿ ಅಂತ ಆಗಿದೆ. ಅಂದರೆ 275 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಬಿಜೆಪಿ ಕಾಯ್ದುಕೊಳ್ತಾ ಇದೆ. ಇಂಡಿಯಾ ಒಕ್ಕೂಟನೂ ಅದನ್ನು ನಾವು ಕಡೆಗಣಿಸುವಂಗಿಲ್ಲ. 146 ಕ್ಷೇತ್ರಗಳಲ್ಲಿ ಕಳೆದ 2019ರ ಫಲಿತಾಂಶಕ್ಕೆ ಹೋಲಿಕೆ ಮಾಡಿದ್ರೆ ಈ ಬಾರಿ 146 ಕ್ಷೇತ್ರಗಳಲ್ಲಿ, ಅಂದರೆ ಅಧಿಕೃತ ವಿರೋಧ ಪಕ್ಷಕ್ಕೂ ಯೋಗ್ಯತೆ ಇಲ್ಲದಂಥ ಕಾಂಗ್ರೆಸ್ ಈ ಬಾರಿ ಆ ಯೋಗ್ಯತೆಯನ್ನು ಪಡ್ಕೊಳ್ತಾ ಇದೆ ಅನ್ನೋದನ್ನು ನಾವು ನೋಡ್ಬೋದು ಇಲ್ಲಿ. ಅದು ಸಹ ಒಂದು ರೀತಿಯಲ್ಲಿ ಖುಷಿ ಸಂಗತಿ. ಯಾಕಂದ್ರೆ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಒಂದು ಪ್ರಬಲವಾದಂತಹ ಪ್ರತಿಪಕ್ಷದ ಅವಶ್ಯಕತೆ ಇತ್ತು. ಆ ಪ್ರತಿಪಕ್ಷದ ಈ ಬಾರಿ ಸಿಗ್ತಾ ಇದೆಯಲ್ಲ, ಅದು ದೇಶದ ಮೋದಿ ಅವರೇ ಹೇಳಿದ್ರು ಸರ್. ಅಲ್ಲ, ಮೋದಿ ಅವರು ಹೇಳ್ತಾ ಇದ್ರು, ವ್ಯಂಗ್ಯವಾಗಿ ಹೇಳ್ತಾ ಇದ್ರು. ಆದ್ರೆ ನಾವು ಮತದಾರರಾಗಿ ಹೇಳ್ತಾ ಇದ್ದೀವಿ, ಬೇಕಾಗುತ್ತೆ ಅಲ್ಲಿ ಒಂದು ಪ್ರಬಲವಾದಂತಹ ಒಂದು ವಿರೋಧ ಪಕ್ಷ ಬೇಕಾಗುತ್ತೆ. ಆಡಳಿತ ಪಕ್ಷದ ಅಷ್ಟೇ ಪ್ರಬಲವಾಗಿ ಕಾರ್ಯವನ್ನು ನಿರ್ವಹಿಸಬೇಕಾದ್ರೆ ಅವಶ್ಯಕತೆ ಇತ್ತು. ಈ ಬಾರಿ ಆ ಒಂದು ಇದು ಸಿಗುತ್ತೆ. ವಿರೋಧ ಪಕ್ಷದ ಸ್ಥಾನಮಾನ ಗಟ್ಟಿಯಾಗುತ್ತೆ, ಸಿಗುತ್ತೆ, ನೋಡೋಣ. ಮತ್ತೆ ಇನ್ನೊಂದು ಸರ್, 62 ಅದರ್ಸ್ ಅಂತಿದೆ, ಅವರು ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ಈ ಟೈಮಲ್ಲಿ ವಹಿಸ್ತಾರೆ. ಹೌದು, ಖಂಡಿತ 60. ಯಾಕಂದ್ರೆ ಹೆಚ್ಚು ಕಡಿಮೆ ಆದ್ರೆ ಏನಾದ್ರು ಈಗ NDA ಬರೀ ಇಷ್ಟಕ್ಕೆ ಸ್ಟಾಪ್ ಆಗ್ಬಿಟ್ರೆ ಅನ್ಕೊಳ್ಳಿ, ಅವಾಗ ಇಂಥದ ಇವರ ಅವಶ್ಯಕತೆ ಇರುತ್ತೆ ಖಂಡಿತವಾಗೂ. ಅವಾಗ ಇಂಡಿಯಾ ಒಕ್ಕೂಟ ತನ್ನ ಪ್ರತಿಪಾದನೆ ಏನಿದೆ, ನಾವು 295 ಅಂತ ಹೇಳಿ ಅದಕ್ಕೆ ಅವರನ್ನ ಆಯ್ಕೆ ಮಾಡ್ಕೊಳ್ಬಹುದು. ಇದು ಸುಲಭ ಅಲ್ಲ. ಇದು ಬರೀ ನಾವು ಈಗಾಗಲೇ 90% ಮತಕೇಂದ್ರಗಳಲ್ಲಿ ಮತ ಎಣಿಕೆ ಕಾರ್ಯ ನಡೀತಾ ಇದೆ. ಈಗ ಬರೀ ಏನು ಅಂಥ ದೊಡ್ಡ ಮುನ್ನಡೆಯನ್ನು ಕಾಯ್ದುಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ. NDA 275ರಲ್ಲಿದೆ. ನಾವೇನು 300-400 ಕಳ್ಕೊಂಡಿದ್ರೆ ಅದು ಮತ ಎಣಿಕೆ ಪೂರ್ಣ ಆಗ್ತಾ ಇದ್ದಂಗೆ ಅದು ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಆದರೆ ಈಗೇನಾಗಿದೆ, ಒಂದು ಹಂತದಲ್ಲಿ ಮ್ಯಾಜಿಕ್ ನಂಬರ್ ತಲುಪಿರ್ಬೋದು. ಆದರೆ ಆ ಮ್ಯಾಜಿಕ್ ನಂಬರ್ ತಲುಪಿದೆ ಅಂದ ತಕ್ಷಣಕ್ಕೆ ಅದು ಎಲ್ಲವೂ ಮುಕ್ತಾಯ ಆಯಿತು ಅಂತಲ್ಲ. ಸುಮಾರು 25ರಿಂದ 30 ಸುತ್ತುಗಳ ಮತ ಎಣಿಕೆ ಕಾರ್ಯ ನಡೆಯುತ್ತೆ. ಇದು ಆರಂಭಿಕ ಮತ ಎಣಿಕೆ. ಒಂದು ಸುತ್ತಿನ ಮತ ಎಣಿಕೆಯಲ್ಲಿ ಇದು ಮುನ್ನಡೆ ಕಾಯ್ದುಕೊಂಡಿರ್ಬೋದು. ಆದರೆ 30-35 ಸುತ್ತು ಮತ ಎಣಿಕೆ ಇರುತ್ತೆ.
ಯಾಕಂದ್ರೆ 35 ಸುತ್ತ ನಿಮಗೆ ಯಾವುದೇ ಕ್ಷೇತ್ರದಲ್ಲಿ 15ರಿಂದ 16 ಲಕ್ಷ ಮತಗಳಿರ್ತವೆ. ಈಗ ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲೇ ತಗೊಂಡ್ರೆ ಸುಮಾರು 19 ಲಕ್ಷದಷ್ಟು ಮತದಾನ ಆಗಿದೆ. ಇಡೀ ಇಂಡಿಯಾದಲ್ಲೇ ನಂಬರ್ 1 ಮತದಾನ ಆಗಿರ್ತದೆ. 19 ಲಕ್ಷ ಮತ ಎಣಿಕೆ ಆಗ್ಬೇಕಾದ್ರೆ ಅದು ಎಷ್ಟು ಸುತ್ತ ಆಗ್ಬೇಕಾಗತ್ತೆ. ಹೀಗಾಗಿ ನಾವು ಆರಂಭಿಕ ಹಂತದಲ್ಲೇ ಎಲ್ಲವನ್ನೂ ನಿರ್ಧಾರ ಮಾಡಕ್ ಆಗುದಿಲ್ಲ.